ಎಲ್ರಿಗೂ ನಮಸ್ಕಾರ. ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಅಕ್ಕಿನ ಉಪಯೋಗ ಮಾಡದೆ 5 ರೀತಿಯ ದೋಸೆಗಳ ರೆಸಿಪಿಗಳು. ಮೊದಲನೇ ರೆಸಿಪಿ ಹೆಸರು ಕಾಳು ಮತ್ತೆ ರಾಗಿನ ಉಪಯೋಗ ಮಾಡಿ ರುಚಿಕರವಾಗಿರೋ ಅಂತ ಬೆಳಗಿನ ತಿಂಡಿ ಅಥವಾ ಈ ರೆಸಿಪಿನ ರಾತ್ರಿ ಊಟಕ್ಕೆ ಕೂಡ ಮಾಡ್ಕೊಂಡು ತಿನ್ಬೋದು. ಇದನ್ನ ನೆನ್ಸಿಟ್ಕೊಂಡಿರೋ ಹೆಸರು ಕಾಳು ಮತ್ತೆ ರಾಗಿ. ಹೆಸರು ಕಾಳು ಸುಮಾರು 100 ಗ್ರಾಮ್ಸ್ ಅಷ್ಟು, ರಾಗಿ ಕೂಡ 100 ಗ್ರಾಮ್ಸ್ ಅಷ್ಟು. ಟೈಮ್ ಇರಲಿಲ್ಲ, ವಿಡಿಯೋ ಮಾಡಬೇಕಾಗಿತ್ತು. ಆದರೆ ಹೆಸರು ಕಾಳು ರಾಗಿನ ರಾತ್ರಿ ನೆನೆ ಹಾಕೋದು ಮರ್ತೋಗಿದ್ದೆ. ಅದಕ್ಕೋಸ್ಕರವಾಗಿ ಚೆನ್ನಾಗಿ ಕಾದಿರ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ. ಬಿಸಿನೀರಲ್ಲಿ ನೆನೆ ಹಾಕಿದ್ರೆ ಸುಮಾರು 2 ರಿಂದ 3 ಗಂಟೆಗಳಿಗೆ ಚೆನ್ನಾಗಿ ನೆಂದೋಗುತ್ತೆ. ಅಥವಾ ನೀವು ಬೆಳಗಿನ ತಿಂಡಿಗೆ ಮಾಡ್ಕೊಳಂಗಿದ್ರೆ ರಾತ್ರಿ ನೆನೆ ಹಾಕಿ, ರಾತ್ರಿ ಊಟಕ್ಕೆ ಮಾಡ್ಕೊಳಂಗಿದ್ರೆ ಬೆಳಗ್ಗೆಗೆ ನೆನೆ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನ ರುಬ್ಕೋಬೇಕು. ದೋಸೆ ಹಿಟ್ಟದಲ್ಲಿ ರುಬ್ಕೊಂಡಿದ್ದಾಗಿದೆ ನೋಡಿ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಇದರಲ್ಲಿ ಪೊಡ್ಡು, ಇಡ್ಲಿ, ದೋಸೆನ ಮಾಡ್ಕೋಬಹುದು. ಇಡ್ಲಿ ಏನ್ ಅಷ್ಟು ಚೆನ್ನಾಗಿ ಬರೋದಿಲ್ಲ, ದೋಸೆ ಪೊಡ್ಡನ್ನ ಮಾಡ್ಕೋಬಹುದು. ಇಡ್ಲಿ ಮಾಡ್ಕೊಳಂಗಿದ್ರೆ ಹಿಟ್ಟು ಸ್ವಲ್ಪ ಹುಳಿ ಬಂದ್ರೆ ಒಳ್ಳೇದು. ನಾನು ದೋಸೆ ಮಾಡ್ಕೋತಾ ಇದ್ದೀನಿ. ಈ ಹಿಟ್ಟನ್ನ ಹುಳಿ ಬರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ರುಬ್ಬಿದ ತಕ್ಷಣನೇ ಮಾಡ್ಕೋಬಹುದು. ಹೆಂಚಿನ ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ. ನಾನು ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ಹೆಂಚು. ತೆಳುವಾಗಿ ದಪ್ಪ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೋಬಹುದು. ಮೇಲ್ಗಡೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿನ ಕೂಡ ಸೇರಿಸ್ಕೋಬಹುದು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈರುಳ್ಳಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ. ಈರುಳ್ಳಿ ಹಾಕ್ಲಿಲ್ಲ ಅಂದ್ರೆ ಒಂದೇ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಕೂಡ ಸಾಕಾಗತ್ತೆ. ಈಗಿದಾಗಿದೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ರುಚಿಕರವಾಗಿರೋ ಬೆಳಿಗ್ಗೆ ತಿಂಡಿ ಅಥವಾ ರಾತ್ರಿ ಊಟಕ್ಕೋಸ್ಕರ ರೆಸಿಪಿ ರೆಡಿ ಆಗಿದೆ. ಟೊಮೆಟೊ ಗೊಜ್ಜು ಜೊತೆಗೆ ಸರ್ವ್ ಮಾಡಿದ್ದೀನಿ. ಟೊಮೆಟೊ ಗೊಜ್ಜು ರೆಸಿಪಿ ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ, ಬೇಕಿದ್ರೆ ನೋಡಬಹುದು. 2ನೇ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿ ಹುರುಳಿಕಾಯಿನ ಉಪಯೋಗ ಮಾಡಿ. ಇದು ಹುರುಳಿಕಾಯಿ ಸುಮಾರು 1/4 kg ಅಷ್ಟು. ಇದೇ ಸ್ಪೆಷಲ್ ಇಂಗ್ರೀಡಿಯೆಂಟ್ ಈ ರೆಸಿಪಿಯಲ್ಲಿ. ಮೊದಲು ಹುರುಳಿಕಾಯಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ತರತರಿಯಾಗಿ ರುಬ್ಕೋಬೇಕು. ಹುರುಳಿಕಾಯಿನ ತುರಿಯಕ್ಕಾಗಲ್ಲ ಅಲ್ವಾ, ಅದಕ್ಕೋಸ್ಕರ. ರುಬ್ಕೊಳಕ್ಕೆ ನೀರ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ರೆ ರುಬ್ಬಕ್ ಕಷ್ಟ ಆದ್ರೆ ಸ್ವಲ್ಪ ನೀರ್ನ ಹಾಕೊಂಡು ರುಬ್ಕೋಬಹುದು. ರುಬ್ಬಿದ್ದಾಗಿದೆ. ಮಧ್ಯದಲ್ಲಿ ಬ್ಲೇಡ್ ತಿರುಗ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ನೀರ್ನ ಹಾಕೊಂಡು ರುಬ್ಕೊಂಡೆ. ದೊಡ್ಡದಾಗಿರೋದು ಬಟ್ಲು ತಗೊಂಡಿದ್ದೀನಿ. 1/4 kg ಅಷ್ಟು ಉಪ್ಪಿಟ್ಟು ರವೆಗೆ ಬದಲಾಗಿ ಚಿರೋಟಿ ರವೆ ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಉಪಯೋಗ ಮಾಡಬಹುದು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಇಬ್ಬರಿಗೆ ಒಂದೊತ್ತಿಗೆ ಸಾಕಾಗತ್ತೆ. 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕೊಳ್ಳೋದ್ರಿಂದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಚೆನ್ನಾಗಿ ಬೈಂಡ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಹುರುಳಿಕಾಯಿನ ರುಬ್ಕೊಂಡಿದ್ನಲ್ಲ ಅದು. ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರ 1 ದೊಡ್ಡ ಈರುಳ್ಳಿ, ಕ್ಯಾರೆಟ್ ತುರಿ, ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರ ಹಸಿರು ಮೆಣಸಿನಕಾಯಿ. ಸ್ಟಾರ್ಟಿಂಗ್ ಅಲ್ಲಿ ನೀರ್ನ ಹಾಕೊಳ್ಳೋದು ಬೇಡ. ಎಲ್ಲ ಪದಾರ್ಥಗಳನ್ನ ಒಮ್ಮೆ ಚೆನ್ನಾಗಿ ಕಲಸ್ಕೊಂಡ್ಬಿಡ್ಬೇಕು. ಈ ರೆಸಿಪಿಯಲ್ಲಿ ನಾನು ರೊಟ್ಟಿನ ಮಾಡ್ಕೋತಾ ಇದ್ದೀನಿ. ಆದ್ರೆ ಇದೇ ಹಿಟ್ಟಲ್ಲಿ ದೋಸೆ, ಪೊಡ್ಡು ಅಥವಾ ಇದಕ್ಕೆ ಸ್ವಲ್ಪ ಅಡಿಗೆ ಸೋಡಾನ ಸೇರಿಸ್ಕೊಂಡ್ರೆ ಇಡ್ಲಿ ಕೂಡ ಮಾಡ್ಕೋಬಹುದು. ತುಂಬಾನೇ ಜಾಸ್ತಿ ಗಟ್ಟಿ ಇದೆ, ಅದಕ್ಕೋಸ್ಕರವಾಗಿ ನೀರ್ನ ಸೇರಿಸ್ಕೊಂಡು ಹಿಟ್ಟನ್ನ ಕಲಸ್ಕೋತಾ ಇದ್ದೀನಿ. ಚೆನ್ನಾಗಿ ಕಲಸ್ಕೋಬೇಕು. ಕಲಸ್ಕೊಂಡಿದ್ದಾಗಿದೆ. ಇದನ್ನ ಸುಮಾರು 5 ನಿಮಿಷ ರೆಸ್ಟ್ ಮಾಡಕ್ ಬಿಡಬೇಕು. ರವೆ ಕರೆಕ್ಟ್ ಆಗಿ ಸೆಟ್ ಆಗ್ಬೇಕು. 5 ನಿಮಿಷ ಆದ್ಮೇಲೆ ರವೆ ಕರೆಕ್ಟ್ ಆಗಿ ಸೆಟ್ ಆಗಿದೆ, ಮೆತ್ತಗಾಗಿದೆ, ಗಟ್ಟಿ ಕೂಡ ಬಂದಿದೆ. ನೀರ್ನ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ. ನಾನು ಡೈರೆಕ್ಟ್ ಆಗಿ ಹೆಂಚ ಮೇಲೆ ರೊಟ್ಟಿನ ತಟ್ಕೋತಾ ಇದ್ದೀನಿ, ಅದಕ್ಕೋಸ್ಕರವಾಗಿ ಸ್ವಲ್ಪ ತೆಳುವಾಗಿ ಕಲಿಸ್ಕೋತಾ ಇದ್ದೀನಿ. ಅಥವಾ ಹಿಟ್ಟನಾಗ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ರೊಟ್ಟಿನ ತಟ್ಕೊಂಡು ಕೆಳಗಡೆನೆ ಆಮೇಲೆ ಹೆಂಚ ಮೇಲೆ ಕೂಡ ಬೇಯಿಸ್ಕೋಬಹುದು. ನೀವು ನೋಡಿ ನಿಮ್ಗೆ ಯಾವ ವಿಧಾನ ಸುಲಭ ಆಗುತ್ತೆ ಅಂತ ಆ ವಿಧಾನನ ಫಾಲೋ ಮಾಡಿ, ಆ ಮೆಥಡ್ನ ಫಾಲೋ ಮಾಡಿ. ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ಹೆಂಚಿನ ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ. ನನಗೆ ಈ ಮೆಥಡ್ ತುಂಬಾನೇ ಸುಲಭ ಅನ್ಸುತ್ತೆ, ಡೈರೆಕ್ಟ್ ಆಗಿ ಹೆಂಚ ಮೇಲೆ ಮಾಡ್ಕೊಳ್ಳೋದು. ಅದಕ್ಕೋಸ್ಕರವಾಗಿ ನಾನು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ನಿಮ್ಗೆ ಯಾವ ಮೆಥಡ್ ಸುಲಭ ನೋಡಿ ಆ ಮೆಥಡ್ ಅಲ್ಲಿ ಫಾಲೋ ಮಾಡಿ. ಅಥವಾ ದೋಸೆ ಮಾಡ್ಕೋಬಹುದು, ಮೊದಲೇ ಹೇಳ್ದಂಗೆ ಪೊಡ್ಡು, ಇಡ್ಲಿನ ಕೂಡ ಮಾಡ್ಕೋಬಹುದು. ಸ್ವಲ್ಪ ಎಣ್ಣೆ ಮುಚ್ಚಿಡಬೇಕು. 1 ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋಬೇಕು. 2 ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗ್ಬೇಕು, ಕೆಂಪಾಗ್ಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಈಗಿದಾಗಿದೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಕಾಯಿ ಚಟ್ನಿ ಜೊತೆಗೆ ಅಥವಾ ಈರುಳ್ಳಿ ಚಟ್ನಿ ಅಥವಾ ಚಟ್ನಿ ಪುಡಿ ಜೊತೆಗೆ ಒಳ್ಳೆ ಕಾಂಬಿನೇಷನ್. ಹುರುಳಿಕಾಯಿನ ಉಪಯೋಗ ಮಾಡಿದ್ರೆ ಹೇಗಿರುತ್ತಪ್ಪ ಅಂತ ಯೋಚನೆ ಮಾಡಬೇಡಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ರೆಸಿಪಿನ ಮಾಡಿದ್ಮೇಲೆ ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು. 3ನೇ ರೆಸಿಪಿ ಇದು ತುಂಬಾನೇ ಸುಲಭ. ಮೊದಲನೇ ಸ್ಟೆಪ್ ಅಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ,
ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರು ಪರವಾಗಿಲ್ಲ, ಮುಂದೆ ರುಬ್ಬೋದಿದೆ. ಹಸಿರು ಮೆಣಸಿನಕಾಯಿ ಸುಮಾರು ಒಂದು 4ರಿಂದ 5 ಮುರಿದು ಸೇರಿಸಬೇಕು, ಇಲ್ಲಾಂದ್ರೆ ಸಿಡಿಯತ್ತೆ. ಸ್ವಲ್ಪ ಹಸಿ ಶುಂಠಿ, ಕರಿಬೇವಿನ ಎಲೆ ಸುಮಾರು ಒಂದು 8ರಿಂದ 10. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು ಒಂದು 2ರಿಂದ 3 ನಿಮಿಷ ಹುರ್ಕೋಬೇಕು. ಸುಮಾರು ಒಂದು 2 ನಿಮಿಷ ಆದ್ಮೇಲೆ ಈರುಳ್ಳಿಲಿದ ಹಸಿ ವಾಸನೆ ಹೋಗಿದೆ, ಇಷ್ಟರ ಮಟ್ಟಿಗೆ ಹುರ್ಕೊಂಡ್ರೆ ಸಾಕಾಗುತ್ತೆ. ಮುಂದಿನ ಸ್ಟೆಪ್ ಏನಂತ ನೋಡೋಣ. ಇದು ನೆನ್ಸಿಟ್ಕೊಂಡಿರೋ ಹೆಸರುಬೇಳೆ ಸುಮಾರು ಒಂದು 1/4 kg ಹೇಳಿದ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ ಒಂದೊತ್ತಿಗೆ ಇಬ್ಬರಿಗೆ ಸಾಕಾಗುತ್ತೆ. ಸುಮಾರು ಒಂದು 3 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಹೆಸರುಬೇಳೆ ಬೇಗ ನೆಂದೋಗುತ್ತೆ. ಹೆಸರುಬೇಳೆ ನೆನೆ ಹಾಕ್ಲಿಕ್ಕೆ ಜಾಸ್ತಿ ನೀರ್ನ ಉಪಯೋಗ ಮಾಡಿದ್ರೆ ಎಕ್ಸ್ಟ್ರಾ ನೀರ್ನ ತೆಗ್ದ್ಬಿಡ್ಬೇಕು. ರುಬ್ಕೊಳ್ತಾ ಇದ್ದೀನಿ. ಇದು ನೆನ್ಸಿಟ್ಕೊಂಡಿರೋ ಮೆಂತ್ಯ ಕಾಳು ಸುಮಾರು 1 ಟೇಬಲ್ ಸ್ಪೂನ್ ಅಷ್ಟು. ಇದನ್ನು ಕೂಡ ಸುಮಾರು ಒಂದು 3 ಅವರಿಗೆ ಮುಂಚೆ ನೆನೆ ಹಾಕಿದ್ದೆ. ಹುರ್ಕೊಂಡಿದ್ನಲ್ಲ ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಆ ಪದಾರ್ಥಗಳು. ರುಚಿಗೆ ತಕ್ಕಷ್ಟು ಉಪ್ಪು. ದೋಸೆ ಹಿಟ್ಟದಲ್ಲಿ ರುಬ್ಕೋಬೇಕು, ತುಂಬಾನೇ ಜಾಸ್ತಿ ತೆಳುವಾಗೂ ಬೇಡ, ಗಟ್ಟಿಯಾಗೂ ಬೇಡ. ರುಬ್ಬಿದ್ದಾಗಿದೆ. ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ದೋಸೆ ಹಿಟ್ಟದಲ್ಲಿ ರುಬ್ಕೋಬೇಕು. ಈಗ ಹಿಟ್ಟು ತಯಾರಾಗಿದೆ. ಇಂಚಿನ ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು, ತೆಳುವಾಗಿ ದಪ್ಪ ಯಾವ ರೀತಿಯಾಗಾದರೂ ಮಾಡ್ಕೋಬೋದು. ಇದು ಹೆಂಚಿಗೇನು ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ, ನಾನ್ ಸ್ಟಿಕ್ ತವ ಇದ್ದರೆ ಎಣ್ಣೆ ಹಾಕೊಳ್ದೆ ಕೂಡ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕೆಂಪಾಗೋವರೆಗೂ ಬೇಯಿಸ್ಕೋಬೇಕು. ದೋಸೆ ತೆಳುವಾಗಿ ಮಾಡ್ಕೊಂಡ್ರೆ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿ ದೋಸೆ ತರ ಕೂಡ ಇದನ್ನ ಮಾಡ್ಕೋಬಹುದು. ಆ ರೀತಿ ಮಾಡ್ಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ರುಚಿಕರವಾಗಿ ಮತ್ತೆ ಆರೋಗ್ಯಕರವಾಗಿರೋ ಬೆಳಗಿನ ತಿಂಡಿ ಅಥವಾ ರಾತ್ರಿ ಊಟಕ್ಕೋಸ್ಕರ ಈ ರೆಸಿಪಿ ತಯಾರಾಗಿದೆ. ಮುಖ್ಯವಾಗಿ ಇದು ಡಯಾಬಿಟಿಕ್ ಫ್ರೆಂಡ್ಲಿ ರೆಸಿಪಿ. ಪ್ರಯತ್ನ ಮಾಡಿ ನೋಡಿ. 4ನೇ ರೆಸಿಪಿ, ಕಡಲೆಕಾಳನ್ನ ಉಪಯೋಗ ಮಾಡಿ ರುಚಿಕರವಾಗಿರೋ ಅಂತ ಈರುಳ್ಳಿ ದೋಸೆ. ಇದು ಕಾಬೂಲ್ ಕಡಲೆಕಾಳು ಸುಮಾರು ಒಂದು 1/4 kg ಅಷ್ಟು. ಹೇಳಿದ ಅಳತೆಯಲ್ಲಿ ಮಾಡ್ಕೊಂಡ್ರೆ 2ರಿಂದ 3 ಸಾಕಾಗುತ್ತೆ. 1ರಿಂದ 2 ಸಲ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು, ತೊಳಿಬೇಕು. ತೊಳೆದಿದ್ದಾಗಿದೆ. ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 8ರಿಂದ 10 ಗಂಟೆಗಳ ಕಾಲ ಇದನ್ನ ನೆನೆಯಕ್ಕೆ ಬಿಡಬೇಕು, ರೆಸ್ಟ್ ಮಾಡಕ್ ಬಿಡಬೇಕು. ಕಾಬೂಲ್ ಕಡಲೆಕಾಳು ಗಟ್ಟಿ ಇರುತ್ತೆ, ನೆನೆಯಲಿಕ್ಕೆ ಇಷ್ಟು ಸಮಯ ಆದರೂ ಬೇಕೇ ಬೇಕು. ಸುಮಾರು ಒಂದು 10 ಅವರ್ ಆದಮೇಲೆ ಚೆನ್ನಾಗಿ ನೆಂದಿದೆ. ರುಬ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟದಲ್ಲಿ ರುಬ್ಕೋಬೇಕು. ರುಬ್ಬಿದ್ದಾಗಿದೆ. ಬೇರೆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಸುಮಾರು ಒಂದು 2ರಿಂದ 3 ಗಂಟೆಗಳ ಕಾಲ ಹಿಟ್ಟನ್ನ ಉಳಿ ಬರಕ್ ಬಿಡಬೇಕು. ಸುಮಾರು ಒಂದು 3 ಅವರ್ ಆದ್ಮೇಲೆ ಚೆನ್ನಾಗಿ ಉಳಿ ಬಂದಿದೆ. ಕನ್ಸಿಸ್ಟೆನ್ಸಿ ತುಂಬಾನೇ ಜಾಸ್ತಿ ಗಟ್ಟಿ ಇದೆ. ನೀರನ್ನ ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಿಟ್ಟು ತುಂಬಾನೇ ಜಾಸ್ತಿ ತೆಳುವಾಗಿರೋದು ಬೇಡ, ಗಟ್ಟಿಯಾಗಿರೋದು ಬೇಡ. ಇದು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕಲಸ್ಕೋಬೇಕು. ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಇಂಚಿನ ಮೊದಲೇ ಕಾಯಕ್ಕಿಟ್ಕೊಂಡಿದ್ದೆ. ಚಿಕ್ಕ ದೋಸೆಗಳನ್ನ ಮಾಡ್ಕೋಬೇಕು. ತುಂಬಾನೇ ಜಾಸ್ತಿ ದೊಡ್ಡದಾಗಿ ಬೇಡ. ಜಾಸ್ತಿ ದೊಡ್ಡದಾಗಿರೋ ದೋಸೆ ಮಾಡ್ಕೊಂಡ್ರೆ ತಿರುವಾಕವಾಗ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ. ನಾನು ನಾನ್ ಸ್ಟಿಕ್ ಹೆಂಚನ್ನ ಉಪಯೋಗ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಮುಚ್ಚಿಡಬೇಕು. 1 ದೋಸೆನ ಮಾಡಿ ನೋಡಿ. ಕಿತ್ತೋಗ್ತಾ ಇದ್ರೆ ಮಿಕ್ಕಿರೋ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು, ರವೆನ ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಆಮೇಲೆ ದೋಸೆನ ಮಾಡ್ಕೊಳ್ಳಿ. ಚೆನ್ನಾಗಿ ಬಂದೇ ಬರುತ್ತೆ. ಒಂದ್ ಕಡೆ ಚೆನ್ನಾಗಿ ಕೆಂಪಾಗಿ ಬೆಂದ ಮೇಲೆ ತಿರುವಾಕೋಬೇಕು. ಮುಖ್ಯವಾಗಿ ಚಿಕ್ಕದಾಗಿರೋ ದೋಸೆಗಳನ್ನ ಮಾಡ್ಕೊಳ್ಳಿ. ಇದು ಬೇಯುವಾಗ ತುಂಬಾನೇ ಸಾಫ್ಟ್ ಇರುತ್ತೆ. ಮಾಡಿದ ನಂತರ ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾದ್ಮೇಲೆ ಕರೆಕ್ಟಾಗಿ ಸೆಟ್ ಆಗುತ್ತೆ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಮುಖ್ಯವಾಗಿ ಚಿಕ್ಕದಾಗಿರೋ ದೋಸೆಗಳನ್ನ ಮಾಡ್ಕೊಳ್ಳಿ. ಕಿತ್ತೋದ್ರೆ ಮಿಕ್ಕಿರೋ ಹಿಟ್ಟಿಗೆ ಮೊದಲೇ ಹೇಳ್ದಂಗೆ ಸ್ವಲ್ಪ ರವೆನೋ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ದೋಸೆ ಮಾಡ್ಕೊಂಡ್ರೆ ಚೆನ್ನಾಗಿ ಬಂದೇ ಬರುತ್ತೆ. ಮಿಕ್ಕಿರೋ ಹಿಟ್ಟಿಗೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಕೊನೆ ರೆಸಿಪಿ ಆರೋಗ್ಯಕರ ಮತ್ತು ರುಚಿಕರ. ಹುರುಳಿಕಾಳನ್ನ ರಾತ್ರಿನೇ ನೆನೆ ಹಾಕೊಂಡ್ರೆ ಬೆಳಿಗ್ಗೆ ಕೇವಲ 5 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೋಬಹುದು. ಅಥವಾ ರಾತ್ರಿ ಮಾಡ್ಕೊಳಂಗಿದ್ರೆ ಹುರುಳಿಕಾಳನ್ನ ಬೆಳಿಗ್ಗೆ ನೆನೆ ಹಾಕೊಳ್ಳಿ. ಇದು ನೆನ್ಸಿಟ್ಕೊಂಡಿರೋ ಹುರುಳಿಕಾಳು ರಾತ್ರಿನೇ ನೆನೆ ಹಾಕಿದ್ದೆ ಸುಮಾರು ಒಂದು 10ರಿಂದ 12 ಅವರಿಗೆ ಮುಂಚೆ. ಈಗ ಚೆನ್ನಾಗಿ ನೆಂದಿದೆ. ಇದನ್ನ ರುಬ್ಕೋಬೇಕು. ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೋಬೇಕು. ತುಂಬಾನೇ ಜಾಸ್ತಿ ತೆಳುವಾಗಿ ಬೇಡ. ಜಾಸ್ತಿ ನೀರ್ ಹಾಕಿ ನೆನೆ ಹಾಕಿದ್ರೆ ಎಕ್ಸ್ಟ್ರಾ ನೀರ್ನ ತೆಗೆದು ಬಿಡಿ. ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ನೀರ್ನ ಉಪಯೋಗ ಮಾಡಿ.
ಹಸಿರು ಮೆಣಸಿನಕಾಯಿ ಸುಮಾರು 1-2 ರಿಂದ 3 ಮುರಿದು ಸೇರಿಸ್ಕೊತಾ ಇದ್ದೀನಿ. ತುಂಬಾನೇ ಜಾಸ್ತಿ ದೊಡ್ಡದಾಗಿದೆ, ಅದಕ್ಕೋಸ್ಕರ. ರುಚಿಗೆ ತಕ್ಕಷ್ಟು ಉಪ್ಪು, 1 ದೊಡ್ಡ ಟೊಮ್ಯಾಟೊ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಹಸಿ ಶುಂಠಿನ ಕೂಡ ಸೇರಿಸ್ಕೋಬಹುದು. ಎಕ್ಸ್ಟ್ರಾ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನೆನೆ ಹಾಕಿದ್ನಲ್ಲ, ಅದೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ, ಅಷ್ಟೇ ಸಾಕು. ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿದ್ದಾಗಿದೆ ನೋಡಿ. ತೋರಿಸ್ತಾ ಇರೋ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಇಡ್ಲಿ ಹಿಟ್ಟಿಗಿಂತಲೂ ಸ್ವಲ್ಪ ಗಟ್ಟಿಯಾಗಿದ್ರೆ ಒಳ್ಳೇದು. ಇದು ಹಿಟ್ಟು ಹುಳಿ ಬರೋ ಅವಶ್ಯಕತೆ ಇಲ್ಲ, ತಕ್ಷಣನೇ ಮಾಡ್ಕೋಬಹುದು. ಹೆಂಚಿನ ಮೊದಲೇ ಕಾಯಕ್ಕೆ ಇಟ್ಕೊಂಡಿದ್ದೆ. ಇದನ್ನ ಸ್ವಲ್ಪ ದಪ್ಪ ಮಾಡ್ಕೋತಾ ಇದ್ದೀನಿ. ತುಂಬಾನೇ ಜಾಸ್ತಿ ದೊಡ್ಡದಾಗಿ ಮಾಡ್ಕೊಳಕ್ ಹೋಗ್ಬೇಡಿ, ಚಿಕ್ಕದಾಗಿ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು. ನಾನು ಮೀಡಿಯಂ ಸೈಜ್ ದೋಸೆಗಳನ್ನ ಮಾಡ್ಕೋತಾ ಇದ್ದೀನಿ. ತುಂಬಾನೇ ಜಾಸ್ತಿ ದೊಡ್ಡದಾಗಿ ಮಾಡ್ಕೋತಾ ಇಲ್ಲ. ತುಂಬಾ ಜಾಸ್ತಿ ದೊಡ್ಡದಾಗಿ ಮಾಡ್ಕೊಂಡ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ನಾನು ಉಪಯೋಗ ಮಾಡಿರೋದು ನಾನ್ ಸ್ಟಿಕ್ ಹೆಂಚು, ನಾನ್ ಸ್ಟಿಕ್ ತವಾ. ಸ್ವಲ್ಪ ಎಣ್ಣೆ ಮುಚ್ಚಿಡ್ಬೇಕು. ಒಂದು ಮಾಡಿ ನೋಡಿ, ಬೈ ಚಾನ್ಸ್ ಏನಾದರೂ ಕಿತ್ತೋದ್ರೆ ಇದಕ್ಕೆ ಸ್ವಲ್ಪ ಸಣ್ಣ ರವೆನೋ ಅಥವಾ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಮತ್ತೊಮ್ಮೆ ಮಾಡಿ ಚೆನ್ನಾಗಿ ಬರುತ್ತೆ. ಆದರೆ ಬೇರೆ ಪದಾರ್ಥಗಳ ಅವಶ್ಯಕತೆ ಏನಿಲ್ಲ. ನಾನು ಯಾವುದು ಪದಾರ್ಥಗಳನ್ನ ಸೇರಿಸಿಲ್ಲ, ಕೇವಲ ಹುರುಳಿ ಕಾಳನ್ನಷ್ಟೇ ರುಬ್ಕೊಂಡು ಮಾಡ್ತಾ ಇರೋದು. ಒಂದು ಕಡೆ ಚೆನ್ನಾಗಿ ಬೆಂದ ಮೇಲೆ ತಿರುವಾಕೋತಾ ಇದ್ದೀನಿ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗಿದಾಗಿದೆ. ಗಟ್ಟಿ ಕಾಯಿ ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನ್, ಅಥವಾ ಚಟ್ನಿ ಪುಡಿ ಇದ್ರೂ ಕೂಡ ಸಾಕಾಗುತ್ತೆ. ಪ್ರಯತ್ನ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.